ಉಪ್ಪು ತಿಂದವರು ನೀರು ಕುಡಿಯಲೇಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡ್ಬರೋಣ. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು. ಪ್ರಜ್ವಲ್ ಕರ್ಮಕಾಂಡಕ್ಕೆ ಇತರರ ಹೊಣೆ ಮಾಡ್ತೀರಿ. ಮೈತ್ರಿ ಪಕ್ಷದ ವಿರುದ್ಧ ಟ್ವೀಟ್ ಮೂಲಕ ಕೈ ಕಿಡಿಕಾರ್ತಾ ಇದೆ. ಮಹಿಳೆಯರನ್ನು ಅಮಾನವೀಯವಾಗಿ ಬಳಸಿಕೊಂಡು ವಿಡಿಯೋ ಮಾಡಲು ಕಾಂಗ್ರೆಸ್ನವರು ಹೇಳಿದ್ರ. ನಟನೆಯೂ ಪ್ರಜ್ವಲ್ನದ್ದೇ, ನಿರ್ದೇಶನವೂ ಅವನದ್ದೇ. ಕೊರಿಯೋಗ್ರಫಿ, ಸಿನಿಮಾಟೋಗ್ರಫಿಯೂ ಕೂಡ ಅವನದ್ದೇ. ಎಡಿಟಿಂಗ್ ಕೂಡ ಆ ಪ್ರಜ್ವಲ್ ರೇವಣ್ಣದ್ದೇ. ಹೀಗಿರುವಾಗ ಕುರುಡು ಗೂಬೆಯನ್ನ ತಂದು ಕಾಂಗ್ರೆಸ್ನ ಹೆಗಲ ಮೇಲೆ ಯಾಕೆ ಕೂರಿಸ್ತಾ ಇದ್ದೀರಿ? ಪೆನ್ಡ್ರೈವ್ ಸ್ವಾಮಿಗಳೇ ಅಂತ ಕೈ ಕಿಡಿಕಾರ್ತಾ ಇದೆ. ಒಟ್ಟಾರೆ ಪ್ರಜ್ವಲ್ ಕರ್ಮಕಾಂಡಕ್ಕೆ ಇತರರನ್ನ ಯಾಕೆ ಹೊಣೆ ಮಾಡ್ತಾ ಇದ್ದೀರಿ ಅಂತ ಮೈತ್ರಿ ಪಕ್ಷದ ವಿರುದ್ಧ ಕೈ ಈಗ ಟ್ವೀಟ್ ಮೂಲಕ ಕಿಡಿಕಾರ್ತಾ ಇದೆ. ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅನ್ನುವಂತಹ ಮಾತನ್ನ ಕೈ ಪಕ್ಷದವರು ಹೇಳ್ತಾ ಇದ್ದಾರೆ. ಟ್ವೀಟ್ ಮೂಲಕ ಗುಡುಕ್ತಾ ಇದ್ದಾರೆ. ಮಹಿಳೆಯರನ್ನ ಅಮಾನವಿಯಾಗಿ ಬಳಸಿಕೊಳ್ತಾರೆ, ವಿಡಿಯೋ ಕೂಡ ಮಾಡ್ತಾರೆ. ಈ ಒಂದು ವಿಚಾರಕ್ಕೆ ಪ್ರಜ್ವಲ್ ನಟನೆ ಕೂಡ ಮಾಡಿದ್ದಾನೆ, ನಿರ್ದೇಶನ ಕೂಡ ಮಾಡಿದ್ದಾನೆ, ಕೊರಿಯೋಗ್ರಫಿ, ಎಡಿಟಿಂಗ್ ಕೂಡ ಅವರೇ ಮಾಡಿದ್ದಾನೆ ಅನ್ನುವಂತಹ ಮಾತನ್ನ ಈಗ ಕೈ ಹೇಳ್ತಾ ಇರುವಂತದ್ದು. ಹೀಗಿರುವಂತಹ ಸಂದರ್ಭದಲ್ಲಿ ಒಂದು ಕುರುಡು ಗೂಬೆಯನ್ನ ಕಾಂಗ್ರೆಸ್ನವರ ಮೇಲೆ ಯಾಕೆ ಹೇರ್ತೀರಾ ಅನ್ನುವಂತಹ ಪ್ರಶ್ನೆಯನ್ನ ಕೈ ಟ್ವೀಟ್ ಮೂಲಕ ಮಾಡ್ತಾ ಇದೆ. ಇದಕ್ಕೆ ಉತ್ತರ ಕೊಡಿ ಸ್ವಾಮಿಗಳೇ ಅಂತ ಟ್ವೀಟ್ ಮೂಲಕ ಕೈ ಕಿಡಿಕಾರ್ತಾ ಇದೆ. ಪ್ರಜ್ವಲ್ ಕರ್ಮಕಾಂಡಕ್ಕೆ ಬೇರೆಯವರನ್ನ ಯಾಕೆ ಹೊಣೆ ಮಾಡ್ತೀರಾ ಅಂತ ಕೈ ಪಕ್ಷದವರು ಈಗ ಟ್ವೀಟ್ ಮೂಲಕ ಕಿಡಿಕಾರ್ತಾ ಇದ್ದಾರೆ. ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಪ್ರಶ್ನೆಗಳ ಸುರಿಮಳೆಯನ್ನೇ ಗೈತಾ ಇದ್ದಾರೆ. ಉಪ್ಪು ತಿಂದವನು ನೀರು ಕುಡಿಬೇಕು ಅನ್ನುವಂತಹ ಮಾತನ್ನ ಕೈ ಹೇಳ್ತಾ ಇದೆ. ಮೈತ್ರಿ ಪಕ್ಷದ ವಿರುದ್ಧ ಟ್ವೀಟ್ ಮೂಲಕ ಕಿಡಿಕಾರ್ತಾ ಇರುವಂತದ್ದು ಮಹಿಳೆಯರನ್ನ ತೀರಾ ಅಮಾನವೀಯವಾಗಿ ಬಳಸಿಕೊಳ್ತಾ ಇದ್ದಾರೆ. ಸ್ವತಃ ಅವರೇ ಅತ್ಯಾಚಾರವನ್ನ ಎಸಗಿ ವಿಡಿಯೋ ಕೂಡ ಮಾಡ್ತಾರೆ, ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತಾ ಇದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಕೈ ಪಕ್ಷದ ಮೇಲೆ ಯಾಕೆ ಗೂಬೆಯನ್ನ ಕೂರಿಸ್ತೀರಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರ ಹೆಗಲ ಮೇಲೆ ಯಾಕೆ ಈ ಒಂದು ಆರೋಪವನ್ನ ಹೊರಿಸ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಕೈ ಪಕ್ಷದವರು ಟ್ವೀಟ್ ಮೂಲಕ ಕೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ಡೆಸ್ಕ್ ಲೈವ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ವಿವೇಕ್ ಈಗ ಮೈತ್ರಿ ಪಕ್ಷದ ವಿರುದ್ಧ ಕೈ ಪಕ್ಷ ಒಂದು ಕಿಡಿಕಾರ್ತಾ ಇರುವಂತದ್ದು, ಟ್ವೀಟ್ ಮುಖಾಂತರ ಹಲವಾರು ಪ್ರಶ್ನೆಗಳು ಹೇಳ್ತಾ ಇದೆ. ಅದರ ಜೊತೆಗೆ ಮಾಡಿರುವಂತಹ ತಪ್ಪು ಒಬ್ಬರಾದ್ರೆ ಇನ್ನೊಬ್ಬರ ಮೇಲೆ ಅಂದ್ರೆ ಕೈ ಪಕ್ಷದ ಮೇಲೆ ಯಾಕೆ ಗೂಬೆಯನ್ನ ಕೂರಿಸ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಟ್ವೀಟ್ ಮೂಲಕ. ಏನಿದೆ ಒಂದು ಅಪ್ಡೇಟ್ಸ್? ನಮಗೆ ಗೊತ್ತಿರೋ ಹಾಗೆ ಪ್ರಜ್ವಲ್ ರೇವಣ್ಣ ಅವರ ಕೇಸು ದಿನಕ್ಕೊಂದು ಬೇರೆ ಬೇರೆ ರೀತಿಯಾದ ತಿರುವನ್ನೇ ಪಡ್ಕೊಳ್ತಾ ಇದೆ. ಇಲ್ಲಿ ನೋಡ್ತಾ ಹೋದರೆ ಬೇರೆ ಬೇರೆ ಪಕ್ಷದವರು ಅವರವರ ಸ್ಟೇಟ್ಮೆಂಟ್ಗಳೇನಿದೆ ಅವರು ಹೇಳ್ತಾ ಇದ್ದಾರೆ ಮತ್ತು ಅವರವರ ಸ್ವಯಂ ಇಚ್ಛೆಯಿಂದ ಹೇಳ್ತಾ ಇದ್ದಾರೆ ಈ ಸ್ಟೇಟ್ಮೆಂಟ್ಗಳು. ಮತ್ತು ಪಕ್ಷದಿಂದ ಪಕ್ಷಕ್ಕೆ ವಾಗ್ದಾಳಿ ಕೂಡ ನಡೀತಿದೆ. ಮತ್ತು ಕುಮಾರಸ್ವಾಮಿ ಅವರು ಮೊನ್ನೆ ಅಷ್ಟೇ ಒಂದು ಸ್ಟೇಟ್ಮೆಂಟ್ಗಳು ಹೇಳಿದರು. ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಅವರ ತಮ್ಮ ಅವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಅವರೇ ಕಾರ್ ಡ್ರೈವರ್ ಆದಂಥ ಕಾರ್ತಿಕನ್ನು ಕೂಡ ಮಲೇಷಿಯಾಗೆ ಕಳಿಸಿದ್ದಾರೆ, ಅವರೇ ಇದನ್ನೆಲ್ಲ ಮಾಡಿಸ್ತಿರೋದು ಅಂತ. ಇದಕ್ಕೆ ಒಂದು ಪ್ರತಿಕ್ರಿಯೆಯಾಗಿ ನಿನ್ನೆ ಅಷ್ಟೇ ಕಾಂಗ್ರೆಸ್ನವರು ಒಂದು ಟ್ವೀಟ್ ಕೂಡ ಮಾಡಿದ್ದಾರೆ. ಉಪ್ಪು ತಿಂದವರು ನೀರು ಕುಡಿಲೇಬೇಕು. ಇದನ್ನೆಲ್ಲ ಮಾಡಿದ್ದು ಪ್ರಜ್ವಲ್ ರೇವಣ್ಣ ಆದರೆ ಯಾಕೆ ಕಾಂಗ್ರೆಸ್ ಅವ್ರನ್ನ ಹೊಣೆಗಾರಿಕೆ ಮಾಡ್ತಿದ್ದೀರಾ? ಇದರಲ್ಲಿರೋದು ಕೊರಿಯೋಗ್ರಫಿ ಪ್ರಜ್ವಲ್ ರೇವಣ್ಣ ಅವ್ರದ್ದೇ, ಸಿನಿಮಾಟೋಗ್ರಫಿ ಅವ್ರದ್ದೇ, ಎಡಿಟಿಂಗ್ ಕೂಡ ಅವ್ರದ್ದೇ, ಡೈರೆಕ್ಷನ್ ಅವ್ರದ್ದೇ, ಹೀರೋ ಕೂಡ ಅವರೇ ಆಗಿದ್ದಾರೆ ಅಂತ ಹೇಳಿ ಈ ರೀತಿಯಾಗಿ ಒಂದು ಪ್ರಶ್ನೆಗಳನ್ನು ಹಾಕ್ತಿದ್ದಾರೆ. ಮತ್ತು ವಿಡಿಯೋ ಸೋರಿಕೆ ಮಾಡಿದವರು BJP-ಯವರು, ನೀವು ಯಾಕೆ ಕಾಂಗ್ರೆಸ್ನವ್ರ ಪರ ಕೈ ಮಾಡಿ ತೋರಿಸ್ತಿದ್ದೀರಾ ಅಂತ ಈ ರೀತಿಯಾಗಿ ಒಂದು ದೊಡ್ಡ ಮಟ್ಟದಲ್ಲೇ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಟ್ವೀಟ್ ಮೂಲಕ. ಪಲ್ಲವಿ, ಓಕೆ, ಧನ್ಯವಾದ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಇದು ಪ್ರಜ್ವಲ್ ಕರ್ಮಕಾಂಡಕ್ಕೆ ಸಾಕಷ್ಟು ಹೊಣೆ ಮಾಡ್ತಾ ಇದ್ದೀರಿ. ಮೈತ್ರಿ ಪಕ್ಷದ ವಿರುದ್ಧ ಟ್ವೀಟ್ ಮೂಲಕ ಕೈ ಕಿಡಿಯನ್ನ ಕಾರ್ತಾ ಇದೆ.